ನಾನಷ್ಟೇ ನನ್ನ ವಿದ್ಯಾರ್ಥಿಗಳಿಗೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ನನ್ನ ಬುಕ್‌ನ ತಗೊಳ್ಳೇಬೇಕು ಅಥವಾ ಒತ್ತಾಯ ಮಾಡೋದು ಮಾಡಲ್ಲ. ಯಾಕೆಂತಂದ್ರೆ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ನೀವೇ ತಗೊಂತೀರಾ. ಅದರ್‌ವೈಸ್ ತಗೊಳಲ್ಲ. ಹಾಗಾಗಿ ಕಂಟೆಂಟ್ ಮೇಲೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ನಾನು ತುಂಬಾ ಎಫರ್ಟ್ ಹಾಕಿ ಬರ್ದಿದ್ದೀನಿ ಅದನ್ನ. ಅದನ್ನ ನಾನು ಹೇಳ್ಕೊಳೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ನಿಮ್ಗೆ ಆ ಬುಕ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಆ ಬುಕ್‌ನ ನೀವು ತಗೊಳ್ಳೇಬೇಕು ಅನ್ನೋ ಒತ್ತಾಯನೂ ನಾನಿಲ್ಲ. ಯಾಕೆಂದ್ರೆ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಹುಡುಗರು, ವಿದ್ಯಾರ್ಥಿಗಳು ಕೊಂಡ್ಕೊಂಡೇ ಕೊಂಡ್ಕೊಂತಾರೆ. ತಗೊಂಡೇ ತಗೊಂತಾರೆ. ಅದಕ್ಕೆ ನಾನು ಎಲ್ಲೂ ಪ್ರಮೋಟ್ ಮಾಡೋದು ಇಲ್ಲ. ಗೊತ್ತಾಯ್ತಾ? ನೀವು ಕೇಳ್ತಾ ಇದೀನಿ ಹೊರತು ನಾನು ಇದನ್ನೆಲ್ಲೂ ಪ್ರಮೋಟ್ ಮಾಡಿ ಅಂತ ಹೇಳಿಲ್ಲ. ಯಾಕೆಂತಂದ್ರೆ ಅದನ್ನ ಪ್ರಮೋಷನ್ ಮಾಡೋದು ಏನಾಗುತ್ತೆ, ಒಂದಿನ 2 ದಿನ ಮಾಡ್ಬೋದು. ಬಟ್ ಕ್ವಾಲಿಟಿ ಇತ್ತು ಅಂತಂದ್ರೆ, ಬುಕ್ ಕ್ವಾಲಿಟಿ ಇತ್ತು ಅಂತಂದ್ರೆ ಅದು ತುಂಬಾ ದಿನ ತುಂಬಾ ಹುಡುಗರು ರೀಚ್ ಆಗುತ್ತೆ. ಅದು ಇವತ್ತಿಲ್ಲ ನಾಳೆ ರೀಚ್ ಆಗುತ್ತೆ. ಹಾಗಾಗಿ ತಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ಒಂದ್ಸತಿ ನೋಡಿ, ನಿಮ್ಗೆ ನೋಡಿದ್ರೆ ಅದ್ರದ್ದು ಕ್ಲಾರಿಟಿ ಸಿಗುತ್ತೆ. ಅದು ಹೆಂಗ್ ತಗೋಬೇಕೋ ಬೇಡವೋ ಅಂತ ನೀವೇ ಡಿಸೈಡ್ ಮಾಡ್ತೀರಾ. ಯಾಕೆಂದ್ರೆ ಅದ್ರಲ್ಲಿ ಆರ್ಟಿಸ್ಟ್ ಕಾಪೀಸ್ ಇದೆ. ಮತ್ತೆ ಆ ಮತ್ತೆ ಇನ್ನೊಂದು ಏನು ಎಸ್ಸೆಗಳು ಕೊಟ್ಟಿದ್ದೀನಿ. ಗೊತ್ತಾಗ್ತಿದ್ಯಾ? ಸರ್ ನಮ್ಮ ಅಣ್ಣ ನಿಮ್ ಬುಕ್ ತಗೊಂಡಿದ್ದಾನೆ. ಅವನು ಹೇಳಿದ್ದು ಕಿಟ್ಟಿ ಸರ್ದು ತಗೋ ಅಂತ. ಹೌದಾ? ತುಂಬಾ ಜನ ತಗೊಂಡಿದ್ದಾರೆ ಗೊತ್ತು ನನಗೆ. ಅಲ್ಲೇ 2000ಕ್ಕೂ ಹೆಚ್ಚು ಕಾಪೀಸು ಸೇಲ್ ಆಗಿದೆ. ಆ, ಆ, ತಗೊಳ್ಳಿ. ನೀವು ರೆಫರ್, ನಿಮ್ಮ ಅಣ್ಣ ಹೇಳಿದಾರೆ ಅಂದ್ರೆ ತಗೊಳ್ಳಿ. ನೋಡಿ, ನೀವು ನಿಮ್ಮ ಅಣ್ಣ ಹೇಳ್ದಂತ ತಗೋಬೇಡಿ. ನೀವು ನಿಮ್ಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮಾತ್ರ ತಗೊಳ್ಳಿ. ಅದರ್ವೈಸ್ ನಾನು ಯಾವತ್ತೂ ವಿದ್ಯಾರ್ಥಿಗಳಿಗೆ ನಾನು ಒತ್ತಾಯ ಹಾಕೋದಿಲ್ಲ. ಆಮೇಲೆ ನನ್ನ ಬುಕ್ಕೇ ಓದಿದ್ರೆ ನೀವು ಉದ್ಧಾರ ಆಗ್ತೀರಿ ಅಂತಲೂ ಹೇಳಲ್ಲ. ನನ್ನ ಬುಕ್ ಓದಿದ್ರೆ ಎಕ್ಸಾಮ್ ಪಾಸ್ ಆಗ್ತೀರಿ ಅಂತ ಹೇಳಲ್ಲ. ಯಾವುದೇ ಬುಕ್ ಆದ್ರೂ ಗುಡ್ ಬುಕ್ ತಗೊಳ್ಳಿ. ನೋಡಿ ಚೆನ್ನಾಗಿತ್ತು ಅಂತ ತಗೊಳ್ಳಿ. ಅದರ್ವೈಸ್ ನೋಡಿ, ಕಂಟೆಂಟ್ ಮೇಲೆ ಡಿಪೆಂಡ್ ಮಾಡಿ. ಕಂಟೆಂಟ್ ನೋಡಿ, ಗೊತ್ತಾಗ್ತಿದ್ಯಾ? ಎಲ್ಲ ನ್ಯೂ ಬುಕ್ಕಿನೇ, ಗೊತ್ತಾಗ್ತದೆ. ಹೊಸ ಬುಕ್ ಇದೆ. ಅದೇನು ಈಗ ಇತ್ತೀಚೆಗೆ ಒಂದು ಒಂದು 20 ಡೇಸ್ ಆಯ್ತು ಅದು ರಿಲೀಸ್ ಆಗಿ. ನೋಡಿ ಫಸ್ಟ್ ಟೈಮ್. ಅಂದ್ರೆ ಏನಾಗಿದೆ, ಬೇರೆ ಬೇರೆ ಪ್ರಬಂಧ ಬುಕ್ಗಳಿಗಿಂತ ವಿಭಿನ್ನವಾಗಿದೆ. ಹಂಗಂದ್ಬಿಟ್ಟು ನಂದು ಗ್ರೇಟ್ ಅಂತ ಹೇಳ್ತಾ ಇಲ್ಲ, ವಿಭಿನ್ನವಾಗಿದೆ. ನೋಡಿ, ಒಂದ್ಸಲಿ ನೋಡಿ, ನಿಮ್ಗೆ ಕಂಟೆಂಟ್ ಇಷ್ಟ ಆಯ್ತು ಅಂತಂದ್ರೆ ಮಾತ್ರ ಪರ್ಚೇಸ್ ಮಾಡಿ. ಗೊತ್ತಾಗ್ತಿದ್ಯಾ? 2026 ಅಲ್ಲೇ ಅದು ಪಬ್ಲಿಷ್ ಆಗಿರೋದು. ಹೊಸ ಬುಕ್ ಇದೆ, ನೋಡಿ ಪರ್ಚೇಸ್ ಮಾಡಿ ಬೇಕಿದ್ರೆ. ಐ ಆಮ್ ನಾಟ್ ಫೋರ್ಸಿಂಗ್ ಎನಿಬಡಿ. ಓಕೆನಾ? ಓಕೆ, ಎನಿ ಡೌಟ್ಸ್?